ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನಗೊಂದು ಎಣಿಸದಿದ್ದದ್ದು ವಿಡಿಯೋ ಸಿಕ್ಕಿದೆ. ತಂಗಿ ಮನೆಯಲ್ಲಿ ಹೋಳಿಗುಡಿಗೆ ಹಬ್ಬ ಬಂದಿದಂತೆ, ಅದಕ್ಕೋಸ್ಕರ ಫೋನ್ ಮಾಡಿದ್ಲು. ಹಾಗೆ ವಿಡಿಯೋ ತೆಗಿಲಿಕ್ಕೆ ಹೋಗ್ತಾ ಇದ್ದೇವೆ. ನೋಡುವ, ಕೋಳಿ ನುಂಗಿದೆ ಮತ್ತು ಕೆಲವು ಕೋಳಿ ಸತ್ತಿದೆ ಅಂತ ಹೇಳಿದ್ಲು. ಹೇಗೆ ನುಂಗಿದೆ ನೋಡಿ ಬರುವ, ವಿಡಿಯೋ ಮಾಡ್ಕೊಂಡು ಬರುವ. ನಾವಿಲ್ಲಿ ಬಂದ್ವಿ, ಎಲ್ಲ ಜನ ಸೇರಿದ್ದಾರೆ, ಗೂಡಲ್ಲಿ ತೆಗಿತಿದ್ದಾರೆ ಹಬ್ಬವನ್ನು. ನೋಡುವ, ಒಂದು ಜನ ಬೇರೆ ಜನ ಬಂದಿದ್ದಾರೆ. ಸೈಡ್ ಬಟ್ಟೆ ಇಟ್ಕೊಂಡು ಎಳಿತಿದ್ದಾರೆ ಅದನ್ನು. ಹೆದರಿಕೆ ಆಗ್ತದೆ ಮಾರೆ ಹತ್ರ ಹೋಗ್ಲಿಕ್ಕೂ. ನೋಡಿ ಎಷ್ಟು ಎಳಿತಿದ್ದಾರೆ ನೋಡಿ, ಕಾಣ್ತಾ ಉಂಟೆ ಹಬ್ಬವು. ಅದಕ್ಕೆ ಅಂತ ಕೊಕ್ಕೆ ತರ ಇಟ್ಕೊಂಡ್ರು. ನಾಯಿ ಕರು ಎಲ್ಲ ಬೊಬ್ಬು ಹೊಡಿತಾ ಉಂಟು. ಎದ್ರಿ ಹೇಗೆ ಬಾಯಿ ಹಾಕ್ತಾ ಉಂಟು ನೋಡಿ. ಅದು ಹೆಬ್ಬು ಜಾರ್ತದಂತೆ, ಅದಕ್ಕೆ ಹಿಡ್ಕೊಳ್ಳಿಕ್ಕೆ ಬಟ್ಟೆ ಎಲ್ಲ ಹಿಡ್ಕೊಂಡಿದ್ದಾರೆ. ಅದನ್ನು ಹಿಡಿಲಿಕ್ಕೆ ಬಟ್ಟೆ ಹಿಡ್ಕೊಂಡ್ರೆ ಜಾರುದಿಲ್ಲ ಅಂತೆ. ಬಾಯಿ ಹಾಕ್ಲಿಕ್ಕೆ ನೋಡ್ತಾ ಉಂಟು. ಮೈಯೆಲ್ಲ ಒಂಥರ ಆಗ್ತದೆ. ಅದು ಕೋಳಿ ನುಂಗಿದೆ, ಹಾಗಾಗಿ ಅದು ಓಡ್ತಾ ಇಲ್ಲ. ಇಲ್ಲದಿದ್ರೆ ಇಷ್ಟೊತ್ತಿಗೆ ಓಡ್ತಿತ್ತು. ಅವನಿಗೆ ಸಹ ಓಡ್ತವೆ ಅವುಗಳು. ಬಾಲ ಹಿಡ್ಕೊಂಡ್ರು, ಮಂಡೆ ಹಿಡಿಲಿಕ್ಕೆ ಸಿಗ್ತಾ ಇಲ್ಲ. ಹಾಗಾಗಿ ಟ್ರೈ ಮಾಡಿದ್ರು. ಎಷ್ಟು ಉದ್ದ ಹೆಬ್ಬವು ನೋಡಿ. ಮಧ್ಯದಲ್ಲಿ ಕೋಳಿ ನುಂಗಿರೋದು, ಅದರ ಹೊಟ್ಟೆಯಲ್ಲಿ ಉಂಟು ಕೋಳಿ. ಸಣ್ಣ ಚೀಲ ಆಯ್ತಂತೆ, ಅದಕ್ಕೋಸ್ಕರ ಬೇರೆ ಮಾಡ್ಲಿಕ್ಕೆ ಹೇಳಿದ್ರು ಭಾವನ ಹತ್ರ. ಭಾವ ತಕೊಂಡು ಹೋದ್ರು. ಈಗ ಬೇರೆ ಚೀಲ ತಂದು ಕೊಡ್ತಾರೆ. ಎಷ್ಟು ದೊಡ್ಡ ಹೆಬ್ಬವು. ನನಗೊಂದು ವಿಡಿಯೋ ಸಿಕ್ಕಿತ್ತು, ಆದರೆ ತಂಗಿ ಮನೆಯದ್ದು 3 ಕೋಳಿ ಸತ್ತೋಯ್ತು. 3 ಕೋಳಿಯನ್ನು ತಿಂದಿದಂತೆ. 1 ಕೋಳಿ ತಿಂದಿದೆ, 2 ಕೋಳಿ ಸತ್ತೋಗಿದಂತೆ. ಮತ್ತೆ ಇವರಿಗೆ ಫೋನ್ ಮಾಡಿ ಕರೆಸಿದ್ರು. ಅದು ಹೆಬ್ಬ ಹಿಡಿಯುವವರು, ಮನೆ ಹತ್ರದವರೇ. ಅವರೀಗ ಕೋಣಿಗೆ ಹಾಕಿ ಇಟ್ಟಿದ್ದಾರೆ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.